ಹಲೋ ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾಡ್ತಿರೋದು ಹೈದ್ರಾಬಾದ್ ಎಗ್ ಬಿರಿಯಾನಿ. ಬೇಕಿರೋ ಐಟಮ್ ಬಂದು ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಈರುಳ್ಳಿ 2 ದಪ್ಪನೆ ಸೈಜ್ದು. ಹಸಿಮೆಣಸಿನ್ಕಾಯಿ ಖಾರದ ಮೇಲೆ ಡಿಪೆಂಡ್, ನೀವು ಹೇಗೆ ತಗೋತಿರೋ ಹಾಗೆ. ಸೊ ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಹೆಚ್ಕೊಂಡಿರೋ ಅಂಥ ಅಷ್ಟು ಈರುಳ್ಳಿ, 2 ಈರುಳ್ಳಿ ಏನು ಹೆಚ್ಕೊಂಡಿದ್ದೆ ಅದರಲ್ಲಿ ಅರ್ಧ ಈರುಳ್ಳಿನ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದೆರಡು ಪೀಸಷ್ಟು ಶುಂಠಿ ಅದನ್ನು ಹಾಕಿ ನಾವಿಲ್ಲಿ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಬಿರಿಯಾನಿ ಮಾಡಬೇಕಾದ್ರೆ ಇವನ್ ಚಿಕನ್ ಮಟನ್ ಯಾವುದೇ ಬಿರಿಯಾನಿ ಮಾಡಬೇಕಾದ್ರೂ ಈರುಳ್ಳಿ ಒಂದು ಸ್ವಲ್ಪ ಬ್ರೌನಿಷ್ ಆಗಬೇಕು. ಸೊ ಇದು ಬಂದು ಒಂದು ಮಸಾಲೆ ರೆಡಿ ಮಾಡೋದಕ್ಕೋಸ್ಕರ ಮಾಡ್ಕೊತಿರೋದು. ಸೊ ಅಷ್ಟು ಬ್ರೌನ್ ಆಗೋದು ಬೇಡ, ಬಟ್ ಅದು ಒಂದು ರೇಂಜಲ್ಲಿ ಬೆಂದ್ಕೊಂಡ್ರೆ ಸಾಕು. ಬೆಂದಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಅದ್ರ ಹಸಿ ಸ್ಮೆಲ್ ಕೂಡ ಸ್ವಲ್ಪ ಹೋಗಬೇಕು. ಸೊ ಇದಕ್ಕೆ ಒಂದು ದಪ್ಪನೆ ಸೈಜಿನಲ್ಲಿರೋ ಒಂದು ಟೊಮೊಟೊನಲ್ಲಿ ಅರ್ಧ ಹಾಕಿದ್ದೀನಿ. ಸೊ ಅದು ಕೂಡ ದಪ್ಪಗೆ ಯಾಕೆ ಕಟ್ ಮಾಡ್ಕೊಂಡಿದ್ದೀನಿ ಸೈಜ್ನ ಅಂದರೆ ಇದನ್ನು ನಾವು ಪೇಸ್ಟ್ ಮಾಡ್ತೀವಿ. ಸೊ ಅದಕ್ಕಾಗಿ ಇದನ್ನು ನಾರ್ಮಲ್ ಸೈಜಲ್ಲೇ ಕಟ್ ಮಾಡಿದ್ದೀನಿ, ತುಂಬ ಚಿಕ್ಕದಾಗಿ ಮಾಡಿಲ್ಲ. ಸೊ ಇವಾಗ ಜಾರ್ಗೆ 2 ಮೆಣಸಿನ್ಕಾಯಿ ಹಾಕಿ, ಆಲ್ರೆಡಿ ತೊಗೊಂಡಿರೋ ಅಷ್ಟು ಮೆಣಸಿನ್ಕಾಯಿನೂ ಹಾಕಿ ಅದರೊಳಗಡೆ ಇಲ್ಲಿ ಹುರಿದಿರೋ ಐಟಮ್ಸ್ನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಸರ್ಕಂತ ಒಂದು ರೌಂಡ್ ಮಾಡಿದ್ರೆ ಕಂಪ್ಲೀಟಾಗಿ ಪೇಸ್ಟ್ ಆಗೋಗುತ್ತೆ, ಬಿಕಾಸ್ ಅದು ಆಲ್ರೆಡಿ ಹುರಿದಿದ್ದೀವಲ್ಲ. ಸೊ ಇಲ್ಲಿ ಸಪ್ರೇಟ್ ಮತ್ತು ಪ್ಯಾನಲ್ಲಿ ಒಂದು ಸ್ವಲ್ಪ ಉಪ್ಪು, ಅರಿಶಿನದ ಪುಡಿ, ಖಾರದ ಪುಡಿ ಹಾಕಿ ಮೊಟ್ಟೆನ ಫ್ರೈ ಮಾಡ್ಕೊತಿದ್ದೀನಿ. ಯಾಕಂದರೆ ನಾರ್ಮಲಾಗಿ ನಾವು ಹಾಕ್ಬೋದು, ಬಟ್ ಈ ಥರ ಹಾಕಿದ್ರೆ ಸ್ವಲ್ಪ ಮಸಾಲೆ ಕೂಡ ಹಿಳಿದಿರುತ್ತೆ ಅನ್ನೋ ಕಾರಣಕ್ಕೆ, ಖಾರ ಕೂಡ ಮೊಟ್ಟೆನಲ್ಲಿ ಹಿಡಿಯುತ್ತೆ. ಸೊ ಅದಕ್ಕಾಗಿ ಇದನ್ನು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಬೇಯಿಸಿರೋದು. ಸೊ ಇಲ್ಲಿ ನಾವು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಮಿಕ್ಕಿರೋ ಈರುಳ್ಳಿ ಏನು ಹೆಚ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ 2-3 ಸೌಟು ಮೀನ್ಸ್ ಸ್ವಲ್ಪ ದೊಡ್ಡ ಸ್ಪೂನ್ ಸೈಜಲ್ಲಿ ಎಣ್ಣೆನ ಯೂಸ್ ಮಾಡಿ ಈರುಳ್ಳಿನ ಕಂಪ್ಲೀಟಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಸೊ ಇದು ಫ್ರೈ ಆಗ್ತಾ ನಮ್ಗೆ ಗೊತ್ತಾಗುತ್ತೆ, ಒಂದು ಬ್ರೌನ್ ಅಂದರೆ ತುಂಬ ಸೀದೋಗುತ್ತೆ ಅನ್ನೋ ರೇಂಜಲ್ಲೆಲ್ಲ ನಾರ್ಮಲಾಗಿ ಬ್ರೌನ್ ಆಗಬೇಕು. ಸೊ ಇದು ಪೇಸ್ಟ್ ಆಲ್ರೆಡಿ ನಾವು ಏನು ಪೇಸ್ಟ್ ಮಾಡಿದ್ವಿ ಅದು. ಹಾಗೆ ಬಿರಿಯಾನಿಗೆ ನಾವು ಬೇಕಿರೋ ಪಲಾವ್ ಐಟಮ್ಸ್ ಕೂಡ ತೊಗೊಂಡಿದ್ದೀನಿ. ಯೂಶ್ವಲಿ ಪಲಾವ್ಗೆ ಏನೇನು ಐಟಮ್ಸ್ ಯೂಸ್ ಮಾಡ್ತೀವಿ ಅದಷ್ಟು ಎಲೆ, ಚಕ್ಕೆ, ಲವಂಗ ಎಲ್ಲನೂ ಆಲ್ರೆಡಿ ಈರುಳ್ಳಿ ಏನು ಬ್ರೌನಿಷ್ ಆಗಿದೆ ಅಷ್ಟಾದರೆ ಸಾಕು. ಸೊ ಅದರೊಳಗಡೆ ಪಲಾವ್ ಸಾಮಾನು ಹಾಕಿ ಸ್ವಲ್ಪ ಶಾಯಿ ಜೀರಾ ಸ್ವಲ್ಪ ಹಾಕಿ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ರುಬ್ಬಿರೋ ಮಸಾಲೆನೂ ಹಾಕ್ತಿದ್ದೀನಿ. ಅದೊಂಚೂರು ಹಸಿ ಸ್ಮೆಲ್ ಹೋಗಿದ ತಕ್ಷಣ ಗೊತ್ತಾಗತ್ತೆ ನಮಗದು. ಸ್ವಲ್ಪ ಮೊಸರನ್ನ ಯೂಸ್ ಮಾಡ್ತಿದ್ವಿ. ಮೊಸರು ಒಂದು 2-3 ಸ್ಪೂನಷ್ಟು ಗಟ್ಟಿ ಮೊಸರಿಗೆ ಒಂದು ಸ್ವಲ್ಪ ನೀರು ಬೇಕಾದ್ರೆ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು, ಇಲ್ಲ ಗಟ್ಟಿ ಮೊಸರನ್ನೇ ಕೂಡ ಡೈರೆಕ್ಟಾಗಿ ನಾವು ಹಾಕ್ಬೋದು. ಮಸಾಲೆ ಜೊತೆನೇ ಅದನ್ನು ಕೂಡ ಹಾಕಿ ಕಂಪ್ಲೀಟಾಗಿ ಫ್ರೈ ಥರ ಆಗಬೇಕು. ಫ್ರೈ ಮೀನ್ಸ್ ಸ್ವಲ್ಪ ಹಸಿ ಸ್ಮೆಲ್ ಏನಿದೆ ಅದೆಲ್ಲ ಹೋಗಬೇಕು. ಅದು ಹೋಗಿದ ಮೇಲೆ ನಾವು ನೆಕ್ಸ್ಟ್ ಪ್ರೋಸೆಸ್ನ ಮಾಡೋಣ. ಸೊ ಇದಕ್ಕೆ ಧನಿಯಾ ಪುಡಿ ಸ್ವಲ್ಪ ಹಾಕಿದ್ದೀನಿ, ಗರಂ ಮಸಾಲೆ ಸ್ವಲ್ಪ ಹಾಕಿದ್ದೀನಿ, ಹಾಗೆ ಖಾರದ ಪುಡಿ ಖಾರಕ್ಕೆ ಸ್ವಲ್ಪ ಹಾಕಿದ್ದೀನಿ. ಇದಿಷ್ಟು ಹಾಕಿ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಯಾವ ಮಟ್ಟಿಗೆ ಅಂದರೆ ಖಾರ ಅನ್ನೋದು ನಮ್ಗೆ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ತುಂಬ ಖಾರ ತಿನ್ನೋರಿದ್ರೆ ಖಾರ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಖಾರ ಕಮ್ಮಿ ಹಾಕ್ಬೋದು. ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಯೂಸ್ ಮಾಡಿದ್ದೀನಿ. ಸೊ ಮತ್ತೆ ಹಸಿಮೆಣ್ಸಿನ್ಕಾಯಿನ ಯಾಕೆ ಹಾಕ್ತೀನಿ ಅಂದರೆ ನಾವು ಸ್ವಲ್ಪ ಖಾರ ತಿಂತೀವಿ ಅನ್ನೋ ಕಾರಣಕ್ಕೆ. ಸೊ ಇದರೊಳಗಡೆ ಹೆಚ್ಕೊಂಡಿರೋ ಪುದೀನ, ಕೊತ್ತಂಬರಿ, ಹಾಗೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಲ್ಲುಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ನಾರ್ಮಲ್ ಅಕ್ಕಿನೇ ಯೂಸ್ ಮಾಡ್ತೀನಿ, ಸಣ್ಣ ಅಕ್ಕಿನೇ ಯೂಸ್ ಮಾಡ್ತೀನಿ. ಸೊ ನಾವು ಸಣ್ಣ ಅಕ್ಕಿನೇ ಯೂಸ್ ಮಾಡಿ ಇವಾಗ ಬಿರಿಯಾನಿಗೆ ಆಲ್ರೆಡಿ ಹಾಕಿದ್ದೀನಿ. ಸೊ ನೀರು ಕೂಡ ಎಷ್ಟು ಅಕ್ಕಿ ತೊಗೊತೀವಿ ಅದ್ರ ಮೇಲೆ ಡಿಪೆಂಡಾಗಿ ನೀರನ್ನ ಯೂಸ್ ಮಾಡಿರೋದು. 1 ಪಾವ್ ಅಂದರೆ 1 ಪಾವ್ಗೆ 2 ಲೋಟ ನೀರು ಅನ್ನೋ ಲೆಕ್ಕ, 1.5 ಲೋಟ 2 ಲೋಟ ನೀರು ಅನ್ನೋ ಲೆಕ್ಕದಲ್ಲಿ. ಸೊ ಹಾಕಿ ವಿಷಲೆಲ್ಲ ಹಾಕಿ ಕರೆಕ್ಟಾಗಿದೆ ಚೆಕ್ ಮಾಡ್ಕೊಂಡು ಅದನ್ನು ಒಂದು ಕಡೆ ಕುಕ್ ಆಗೋದಕ್ಕೆ ಬಿಡಬೇಕು. ಇನ್ನೊಂದು ಕಡೆ ಇದು ಆಲ್ರೆಡಿ ಫ್ರೈ ಮಾಡ್ಕೊಂಡಿರೋ ಎಗ್ಗು. ಸೊ ಬಿರಿಯಾನಿ ಒಳಗೆ ಎಗ್ ಹಾಕಿ ಇದನ್ನು ಕಂಪ್ಲೀಟಾಗಿ ಕಲಿಸ್ಕೊಂಡ್ರೆ ಎಗ್ ಬಿರಿಯಾನಿ ತಿನ್ನೋದಕ್ಕೆ ರೆಡಿ. ಬಿಸಿ ಬಿಸಿಯಾಗಿದ್ದಾಗ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಒಂದ್ಸರಿ ಈ ಥರ, ಡೆಫಿನೆಟ್ಲಿ ಚೆನ್ನಾಗಿ ಬರುತ್ತೆ, ಇಷ್ಟನೂ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.